ಇಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡತಕ್ಕಂಥ ಸಂದರ್ಭ. ಎಲ್ಲ ಹಿರಿಯ ನಾಯಕರುಗಳಿಗೂ ಕೂಡ ನಾವು ಹೃತ್ಪೂರ್ವ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿರ್ತಕ್ಕಂತಹ ಅನೇಕ ಅಧ್ಯಕ್ಷರು ಈ ಹಿಂದಿನ DK ಶಿವಕುಮಾರ್ ಸರ್ ಅಧ್ಯಕ್ಷರಾಗಿ ಎಲ್ಲ ಹಿರಿಯರು ದುಡಿದಿರ್ತಕ್ಕಂಥದ್ದು ನೀವೆಲ್ಲರೂ ದುಡಿದಿದ್ದೀರಿ. ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯವರು ನಮ್ಮ ಹಿಂದುಳಿದ ನಾಯಕರು ಅತ್ಯಂತ ಶ್ರಮವನ್ನು ವಹಿಸಿ ನಮಗೆ ಸರ್ಕಾರವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಈ ಒಂದು ಪರಿಶ್ರಮದ ಕಾಲದಲ್ಲಿ ಸದಾಕಾಲ ಹರಿಪ್ರಸಾದ್ ಅವರು ಎಲ್ಲರೊಟ್ಟಿಗೆ ಇದ್ದು ನಿರಂತರವಾಗಿ ದುಡಿಯುವುದರ ಮೂಲಕ ಅಖಿಲ ಭಾರತ ಕಾಂಗ್ರೆಸ್ಸಿನ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಕರ್ನಾಟಕದಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಸಂಘಟನೆಯನ್ನು ಮಾಡ್ತಾ ಬಂದಿರತಕ್ಕಂಥದ್ದು. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದಲ್ಲಿ ಅಚಲವಾದ ನಂಬಿಕೆಯನ್ನು ಇರಿಸಿಕೊಂಡಿರ್ತಕ್ಕ ನಿಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಉತ್ಸಾಹವನ್ನು ಮೂಡಿಸುವಂತಹ ನಾಯಕತ್ವ ಇವತ್ತು ನಮ್ಮ ಮುಂದೆ ಇದೆ. ಇದು ಕೇವಲ ನಮ್ಮ ನಾಯಕರಾದಂಥ PK ಹರಿಪ್ರಸಾದ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಮಾತ್ರ ಅಲ್ಲ, ಇದೊಂದು ಸೈದ್ಧಾಂತಿಕ ರಾಜಕೀಯದ ಮಹತ್ವದ ಸಮಾರಂಭ ಅಂತ ಅದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷ ಸಂವಿಧಾನದ ಆಶಯಕ್ಕಂಥದ್ದಿಲ್ಲ. ನಮ್ಮ ಪಕ್ಷದ ಮೂಲ ತತ್ವವೇ ಸಾಮಾಜಿಕ ನ್ಯಾಯ, ಜಾತ್ಯತೀತತೆ, ಸಹಭಾಗಿತ್ವದ ಸಹಬಾಳ್ವೆ, ಪ್ರಜಾಪ್ರಭುತ್ವದ ಆಶಯಗಳು ನೆಲೆಯಲ್ಲಿ ಅವುಗಳನ್ನು ಎದುರಿಸತಕ್ಕಂಥ ಸವಾಲು ನಿಮ್ಮ ಮುಂದೆ ಇರ್ತಕ್ಕಂಥದ್ದು ಅಂತ ನಾನು ಅದು ಹೇಳಲಿಕ್ಕೆ ಬಯಸ್ತೇನೆ. ಇಂತಹ ಸಂದರ್ಭದಲ್ಲಿ BK ಹರಿಪ್ರಸಾದ್ ಜಿಯವರು ನಾಯಕತ್ವವನ್ನು ವಹಿಸಿ ಈ ದೇಶದ ಜನರನ್ನ, ನಮ್ಮ ರಾಜ್ಯದ ಜನರನ್ನ, ಬಡವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಕೆಲಸ ಮಾಡತಕ್ಕಂಥ ಶಕ್ತಿ ಇರಬೇಕು. ಆ ಶಕ್ತಿ ಏನಾದರೂ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು, ರಾಜ್ಯ ಅಧಿಕಾರಕ್ಕೆ ಬರಬೇಕು. ನೀವೆಲ್ಲರೂ ನಾವೆಲ್ಲರೂ ಸೇರಿ ಕೋಮುವಾದದ ಶಕ್ತಿಗಳನ್ನ ಈ ದೇಶದಿಂದ ನಿರ್ನಾಮ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡೋದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಎರಡು ಮಾತಲ್ಲಿ ಕೇಳ್ತಾ ಇದ್ದೇನೆ. ಕಾರ್ಯಕರ್ತರ ಮತದಾರರ ಪಟ್ಟಿಯಲ್ಲಿ ಇನ್ನು ಮುಂದೆ ಬರ್ತಕ್ಕಂಥದ್ದು 2025, 2002 ಪಟ್ಟಿಯಲ್ಲಿ ನೀವು ತುಲನೆ ಮಾಡಿ ನಿಮ್ಮ ಹೆಸರನ್ನ ನೀವು ನೋಡ್ಕೋಬೇಕು. ಯಾಕಂದ್ರೆ ಮೂಲಭೂತವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು, ಮುಖಂಡರು ಮತದಾರರ ಮತಗಳನ್ನ ಕತ್ತರಿಸಿ ಹಾಕ್ತಕ್ಕಂಥ ಕೆಲಸ ಬಹಳ ಹುನ್ನಾರವನ್ನ ಮಾಡ್ತಾ ನಡೀತಾ ಇದೆ. ಬಹಳ ಎಚ್ಚರವಾಗಿ ನಿಮ್ಮ ಬೂತ್ಗಳಲ್ಲಿ BLA ಏಜೆಂಟ್ಗಳನ್ನ ಮಾಡ್ಕೊಳ್ಳಿ ಮತ್ತು SIRಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ರಿ. ಈ ತಿಂಗಳು 30ರಿಂದ ಮುಂದಿನ ತಿಂಗಳು 29 ಕೂಡ ಎನ್ಯುಮರೇಷನ್ ಫಾರಂ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಆ ಫಾರಂ ತುಂಬದು ಮರಿಬೇಡಿ. ನಮ್ಮ ಮತದಾರರನ್ನ ಉಳಿಸ್ಕೊಳ್ಳೋ ಕೆಲಸ ನೀವು ಮಾಡಬೇಕು. ಅದೇ ಪ್ರತಿ ವರ್ಷವೂ ಕೂಡ ನಾವು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತೀವಿ. ಇಲ್ಲ, ಆ ಪರಿಷ್ಕರಣೆಯೇ ಬೇರೆ, ಈ ಪರಿಷ್ಕರಣೆ ಬೇರೆ. ಆದ್ರಿಂದ ತಾವೆಲ್ಲರೂ ಕೂಡ ಬರೀ ಮುಸಲ್ಮಾನರನ್ನು ಉದ್ದೇಶಿಸಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಇಟ್ಕೋಬೇಡಿ. ಹಿಂದೂಗಳಿಗೂ ಕೂಡ 26,000 ಮತಗಳನ್ನ ಪಶ್ಚಿಮ ಬಂಗಾಳದಲ್ಲಿ ತಂದಿರ್ತಾರೆ. ಆದ್ರಿಂದ ತಾವು ಎಚ್ಚರವಾಗ್ರಿ. ಇದು ಯಾವ ಜಾತಿ ಧರ್ಮ ಇಲ್ಲದೆ ಮತಗಳು ಹೋಗ್ಬಿಡ್ತವೆ. ಹುಷಾರಾಗಿರಿ, ಎಚ್ಚರಿಕೆ ಇದ್ದೀರಿ ಅಂತ ಈ ಮಾತನ್ನ ಹೇಳಿ ಇದು ಸೂರ್ಯ ನ್ಯೂಸ್ ಕನ್ನಡ.